ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ನನ್ನ ಮಾತನ್ನು ಕೇಳಿ. ನನ್ನ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಸುಮಾರು 20ರಿಂದ 25 ಪ್ರಶ್ನೆ ಪತ್ರಿಕೆಗಳನ್ನು, ಇದೇ ವರ್ಷದ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು, ಸುಮ್ಮನೆ ಲಾಸ್ಟ್ ಇಯರಿಂದ ಅಲ್ಲ ಸರ್, ಇದೇ ವರ್ಷದ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು ಈಗಾಗಲೇ ಅಪ್ಲೋಡನ್ನು ಮಾಡಿದ್ದೇನೆ. ನಿಮಗೆಲ್ಲರಿಗೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಏನಂತೀರ ಟ್ರಾನ್ಸ್ಪರೆನ್ಸಿ ಕಾಣ್ತಾ ಇರುತ್ತೆ. ಯಾಕಂದರೆ ನಾವು ಸುಮ್ಮನೆ ಲಾಸ್ಟ್ ಇಯರ್ ಅಪ್ಲೋಡ್ ಮಾಡಿಬಿಟ್ಟು ಈ ವರ್ಷದ್ದು ಅಂತ ಹೇಳಲ್ಲ. ಈ ವರ್ಷದ್ದೇ ವಿತ್ ಡೇಟ್ ಹಾಕಿಬಿಟ್ಟು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆಗಳನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂತಹ, ಅಂದರೆ ಲಾಸ್ಟ್ ವೀಕಲ್ಲಿ ನಡೆದಂತಹ ಎಲ್ಲ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಸುಮಾರು ಪ್ರತಿಯೊಂದು ಕ್ವಶನ್ ಪೇಪರಿಂದ ನಿಮಗೆ 40 ಅಂಕಗಳು ರಿಪೀಟ್ ಆಗಿ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಬರುತ್ತೆ. ಇಷ್ಟಂತೂ ನಾನು ಕಾನ್ಫಿಡೆನ್ಸಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಕಡಿಮೆ ಹೇಳ್ತಾ ಇರೋದು 80ಕ್ಕೆ ಕಡಿಮೆ ಅಂದರೆ ಒಂದು 60 ಅಂಕ ಅಂತೂ ರಿಪೀಟ್ ಆಗುತ್ತೆ. ಆದರೆ ನಿಮಗೆ ಈಗ ಒಂದು ಆ್ಯಾವ್ರೇಜ್ ಬೇಕು ಅಂತ, ಯಾಕಂದರೆ ಈಗ ಎಕನಾಮಿಕ್ಸ್ ನಾನು ಸುಮಾರು 4 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ನಾನು ಎಕನಾಮಿಕ್ಸ್ ಬೇರೆ ಕಡೆ ನಡೆದಂತಹ ಎಕನಾಮಿಕ್ಸ್ ನೋಡಿ, ಸೆಕೆಂಡ್ ಇಯರ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮ್ 2024 ಅಂಕಗಳು 80, 3 ಗಂಟೆ ಕಾಲ ಅವಕಾಶ ಸಿಗುತ್ತೆ. ಫಸ್ಟ್ ಮೇನ್ ಕ್ವಶನ್ ಬಂದುಬಿಟ್ಟು ನಿಮಗೆ 5 MCQsಗಳು ಬರುತ್ತೆ. ಸೆಕೆಂಡ್ ಮೇನ್ ಕ್ವಶನಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಥರ್ಡ್ ಮೇನ್ ಕ್ವಶನಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ. ಹಾಗೂ ಫೋರ್ತ್ ಮೇನ್ ಕ್ವಶನಲ್ಲಿ ನಿಮಗೆ 1 ಅಂಕದ ಪ್ರಶ್ನೆಗಳು ಬರುತ್ತೆ, 1 ಮಾರ್ಕ್ಸ್ ಕ್ವಶನ್ಸ್. ಅಲ್ಲಿಗೆ ಪಾರ್ಟ್ ಎ ಬಂದು 20 ಅಂಕಗಳು ಇಲ್ಲೇ ಮುಗಿದೋಯಿತು. ಪಾಸಿಂಗ್ ಮಾರ್ಕ್ಸ್ ಕೇಳೋದಾದರೆ 24 ಇಸ್ ದ ಪಾಸಿಂಗ್ ಮಾರ್ಕ್ಸ್. 80ಕ್ಕೆ ಪಾಸಿಂಗ್ ಮಾರ್ಕ್ಸು 24 ಆಗಿರುತ್ತೆ. ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಪಾಸ್ ಆಗಬೇಕು ಅಂತ ನಾನು ವಿಡಿಯೋ ಮಾಡ್ತಾ ಇಲ್ಲ. ನೀವು ಪ್ರತಿಯೊಬ್ಬರು ಕೂಡ 80ಕ್ಕೆ 80 ತೆಗಿಬೇಕು ಅಂತ ವಿಡಿಯೋಗಳನ್ನು ಮಾಡುತ್ತಿರುವಂಥದ್ದು. ಪಾಸ್ ಆಗೋಕ್ಕೇನ್ರಿ, ಮನೆಯಲ್ಲೇ ಕೂತ್ಕೊಂಡು ಹೋಟ್ಲಿಗೆ ಹೋಗ್ಬಿಟ್ಟು ಪಾತ್ರೆ ತಿಕ್ಬಿಟ್ಟು ಎಷ್ಟೋ ಹೆಣ್ಮಕ್ಳು ಮನೆಯಲ್ಲೇ ಕೆಲಸ ಮಾಡಿ ಬಂದು ಎಕ್ಸಾಮ್ ಬರೆದು ಪಾಸ್ ಆಗ್ತಾರೆ. ಅಂಥವ್ರಲ್ಲ ನೀವು. ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ದುಡ್ಡನ್ನು ಹಾಕಿಬಿಟ್ಟು, ಹೌದಲ್ವಾ, ಬೆವರನ್ನು ಸುರಿಸ್ಬಿಟ್ಟು ಅವರ ನಿದ್ದೆಗಳನ್ನು ಹಾಳು ಮಾಡಿಕೊಂಡು ಅವರ ಒಂದು ಸಂತೋಷಗಳನ್ನು ಎಲ್ಲ ತ್ಯಜಿಸಿಬಿಟ್ಟು ನಿಮಗೆ ಓದಿಸ್ತಿರುವಂಥದ್ದು. ದಯವಿಟ್ಟು ನಿಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಿ, ನಿಮ್ಮ ತಂದೆ ತಾಯಿಗಳ ಪ್ರೀತಿಯನ್ನು ಗಳಿಸಿ, ಹಾಗೂ ನಿಮ್ಮ ಪಾಠ ಮಾಡುತ್ತಿರುವ ಶಿಕ್ಷಕರ ಮಾತನ್ನು ಕೇಳಿ. ಏನು ಓದಬೇಕು, ಏನು ಓದಬಾರ್ದು, ಯಾವ ಸಮಯದಲ್ಲಿ ಏನನ್ನು ಮಾಡಬೇಕು, ಆಯಿತಾ, ಇದನ್ನೆಲ್ಲ ತಾವುಗಳು ಕೇಳ್ತಾ ಪ್ರತಿಯೊಂದು ಕೂಡ ಮಾಡ್ತಾ ಹೋದರೆ ನಿಜವಾಗಿಯೂ ನಾನು ಹೇಳ್ತೀನಲ್ವಾ, ಐ ಆಮ್ ನಥಿಂಗ್ ಇನ್ ಫ್ರಂಟ್ ಆಫ್ ಯುವರ್ ಪೇರೆಂಟ್ಸ್. ನಿಮ್ಮ ತಂದೆ ತಾಯಿಗಳ ಎದುರಿಗೆ ನಾನು ಝೀರೋ ಸರ್. ಯಾಕಂದರೆ ನೋಡಿ, ಪಾರ್ಟ್ ಬಿ ಕೂಡ ಬಂದುಬಿಟ್ಟು ಆನ್ಸರ್ ಎನಿ 6 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಆನ್ಸರ್ ಎನಿ 6 ಆಫ್ ದ ಫಾಲೋಯಿಂಗ್ ಕ್ವಶನ್ಸಲ್ಲಿ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಅಲ್ಲಿಗೆ 6 ಪ್ರಶ್ನೆಗಳು ಬರೀಬೇಕು ತಾವುಗಳು. ಇಲ್ಲಿ ಸುಮಾರು 10 ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ಔಟ್ ಆಫ್ 10 ಕ್ವಶನ್ಸ್, ಹೌದಲ್ವಾ, ಔಟ್ ಆಫ್ 10 ಯು ವಿಲ್ ಅಟೆಂಡ್ ಓನ್ಲಿ 6 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. 6 2s 12. ಅದಕ್ಕಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡಿರುವಂಥ ಈ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ನಾನು ಹೇಳ್ತಾ ಇದ್ದೀನಲ್ವಾ, ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಸು ಲಾಸ್ಟ್ ಇಯರಿಂದು ಎಷ್ಟು ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ನೋ ಅದಕ್ಕಿಂತ ಇದು ಡಬಲ್ ಇಂಪಾರ್ಟೆಂಟು. ಈ ವರ್ಷದ ಪ್ರಶ್ನೆ ಪತ್ರಿಕೆ ಲಾಸ್ಟ್ ವೀಕಲ್ಲೇ ನಡೆದಂತಹ, ಆಯಿತಾ, ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಇಂಗ್ಲೀಷ್ ಅಪ್ಲೋಡ್ ಮಾಡಿದ್ದೀನಿ, ಹಿಂದಿ ಅಪ್ಲೋಡ್ ಮಾಡಿದ್ದೀನಿ, ಕನ್ನಡ ಅಪ್ಲೋಡ್ ಮಾಡಿದ್ದೀನಿ, ಉರ್ದು ಒಂದು ಅಪ್ಲೋಡ್ ಮಾಡಿಲ್ಲ. ಅದನ್ನು ಇರುವಂಥದ್ದು ಹೇಳಬೇಕು, ಆಯಿತಾ. ಇದು ನಮ್ಮ ಜಿಮೇಲ್ ಐ ಡಿ ಆಗಿರುತ್ತೆ. ತಮಗೆ ಏನಾದರೂ ಡೌಟ್ ಇದ್ದಲ್ಲಿ, ಸಹಾಯ ಬೇಕಾದಲ್ಲಿ ನಮ್ಮ ಒಂದು ಮೇಲ್ ಐಡಿಗೆ ತಾವುಗಳು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಬಹಳ ಜನ ಕಾಂಟ್ಯಾಕ್ಟ್ ಮಾಡಿದಾಗ ಸೆಂಡ್ ಮೀ ಅಂತ ಹಾಕಿಬಿಡ್ತಾರೆ. ಸೆಂಡ್ ಮೀ ಅಂದರೆ ನೀವು ಫಸ್ಟ್ ಪಿ ಯು ಸಿನೋ ಸೆಕೆಂಡ್ ಪಿ ಯು ಸಿನೋ ಯಾವ ಪಿ ಯು ಸಿ ಅಂತ ನಮಗೆ ಏನು ಗೊತ್ತಾಗಬೇಕು ಸರ್, ಯಾವ ಪೇಪರು ಅಂತ ಏನು ಗೊತ್ತಾಗಬೇಕು. ಈಗಾಗಲೇ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3 ಮೂರರ ಇಂಗ್ಲೀಷ್ ಸಬ್ಜೆಕ್ಟಿನ ಇಂಗ್ಲೀಷ್ ವಿಷಯದ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆದರೂ ಕೂಡ ವಿದ್ಯಾರ್ಥಿಗಳು ಸರ್ ಮಾಡಲ್ ಕ್ವಶನ್ ಪೇಪರ್ 1 ಕೀ ಆನ್ಸರ್ ಬೇಕು, 2 ಕೀ ಆನ್ಸರ್ ಹಾಗೂ 3 ಕೀ ಆನ್ಸರ್ ಅಂತ ಕೇಳ್ತಾ ಇರ್ತೀರಾ. ಈಗ ಕೇಳ್ತಾ ಇದ್ದೀರಾ ಅಂದಮೇಲೆ ತಾವುಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಿಮಗೆ ಪ್ರತಿಯೊಂದು ದಿನನಿತ್ಯ ನಾವು ಏನು ಅಪ್ಲೋಡ್ ಮಾಡ್ತೀವೋ ಎಲ್ಲದೂ ಕೂಡ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಹಾಗೂ ದಿನ ಸುಮಾರು ಒಂದು 15 ನಿಮಿಷಗಳ ಕಾಲ ಸ್ಪೆಂಡ್ ಮಾಡಿದರೆ ಸಾಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ
ನಿಮಗೆ ಎಕ್ಸಾಮಿಗೆ ಬೇಕಾಗಿರುವಂಥ ರಾ ಮೆಟೀರಿಯಲ್, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹಾಗೂ ಈ ವರ್ಷದ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ ವಿತ್ ಬ್ಲೂ ಪ್ರಿಂಟ್ ಹಾಗೂ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ಇದೇ ರೀತಿಯಾಗಿ ಈಗಾಗಲೇ ನಾವು ಇವತ್ತಿನಿಂದ ನಿಮಗೆ ಬೇಕಾಗಿರುವಂಥ ಅಸೈನ್ಮೆಂಟ್ಗಳ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ಈಗಾಗಲೇ ಪ್ರತಿಯೊಂದು 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಎಲ್ಲ ಪ್ರಶ್ನೆಗಳನ್ನು ಜೊತೆಗೆ ಕೀ ಆನ್ಸರ್ಗಳನ್ನು ಕೂಡ ನಾವು ಅಪ್ಲೋಡನ್ನು ಮಾಡಿದ್ದೇವೆ. ಸ್ಪೆಷಲ್ಲಾಗಿ ಇಂಗ್ಲೀಷ್ ಸಬ್ಜೆಕ್ಟಿನ ಮೇಲೆ ಫೋಕಸ್ ಆಗಿರುವಂಥ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ದಯವಿಟ್ಟು ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಶ್ನೆ ಪತ್ರಿಕೆಗಳು ಲಭ್ಯವಿದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ನಾವು ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡಲ್ಲ, ನಾವು ಇನ್ಸ್ಟಾಲೇ ಮಾಡ್ಕೊಂಡಿಲ್ಲ. ದಯವಿಟ್ಟು ತಾವುಗಳೇ ನಿಮ್ಮ ಇನ್ಸ್ಟಾಗ್ರಾಮ್ ಮೂಲಕ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಶೇರ್ ಮಾಡಬೇಕು. ಇದು ನಿಮ್ಮಲ್ಲಿ ನಾವು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ನಿಮ್ಮ ಫೇಸ್ಬುಕ್ಕು, ನಿಮ್ಮ ಇನ್ಸ್ಟಾಗ್ರಾಮು, ನಿಮ್ಮ ಟ್ವಿಟರ್ಗಳಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿನ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ನಮ್ಮ ಲಿಂಕ್ಗಳಾಗಿರ್ಬೋದು ಶೇರನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಹ್ಯಾಪಿ ದಸರಾ. ಯಾಕಂದರೆ ಎಲ್ಲರೂ ಕೂಡ 90% ಕಾಲೇಜುಗಳು ಕರ್ನಾಟಕದಲ್ಲಿ 90ರಷ್ಟು ಕಾಲೇಜುಗಳು ಈಗಾಗಲೇ ದಸರಾ ಹಬ್ಬಕ್ಕೆ 10 ದಿನಗಳ ಕಾಲ ರಜೆಯನ್ನು ಘೋಷಿಸಲಾಗಿದೆ. ಜೊತೆಗೆ 15 ದಿನದಿಂದ 20 ದಿನಗಳ ಕಾಲ ಯಾರು ನಮ್ಮ ದ್ವಿತೀಯ PUCಯ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಡಿಕ್ಲೇರನ್ನು ಮಾಡಿದ್ದಾರೆ. 21ನೇ ತಾರೀಕು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ. ಇದೇ ತಿಂಗಳ 21 ರಜೆ ಆಗ್ತಾ ಇದ್ದ ಹಾಗೆ ಡೈರೆಕ್ಟಾಗಿ ಬಂದು ತಾವುಗಳು ಎಲ್ಲರೂ ಕೂಡ ಮಿಡ್ ಟರ್ಮ್ ಎಕ್ಸಾಮನ್ನು ಬರೀಬೇಕಾಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಮಿಡ್ ಟರ್ಮ್ ಎಕ್ಸಾಮ್ ಟೈಮ್ ಟೇಬಲ್ ಈಗಾಗಲೇ ನಿಮ್ಮ ಜಿಲ್ಲೆಗಳಲ್ಲಿ ಎಲ್ಲದೂ ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ವೇರಿಯೇಷನ್ ಆಗಿರುತ್ತೆ, 1-2 ದಿನಗಳು ಆ ಕಡೆ ಈ ಕಡೆ ಅಷ್ಟೇ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಎಲ್ಲರೂ ಕೂಡ ಹಬ್ಬವನ್ನು ಆಚರಿಸಿ ಒಳ್ಳೆಯ ಅಂಕಗಳನ್ನು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲಿ ತೆಗಿಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಒಂದು ಭರವಸೆಯೊಂದಿಗೆ. ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಒಂದು ಲೈಕ್ ಕೊಡಬೇಕು, ಒಂದು ಶೇರು ಹಾಗೂ ಒಂದು ಕಮೆಂಟಿಗಾಗಿ ಕಾಯ್ತಾ ಇರ್ತೇವೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.